ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅನ್ಕೋತ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಧಾನ ಸ್ಟಾರ್ಟ್ ಮಾಡ್ತಾನೆ. ನಾಳೆ ಗುರು ಪೂರ್ಣಿಮೆ ಐತೆ, ಹಾಗಾಗಿ ಪೂರ್ಣಿಮಾ ದಿನ ಅಂದರೆ ಹುಣ್ಣಿಮೆ ದಿನ ನಾವು ಮಾಡಬೇಕಾಗಿತ್ತು. ನಾಳೆ ನೀವು ಪ್ರತಿದಿನ ಅಥವಾ ನಾಳಿನ ದಿನ ತಪ್ಪದೇ ಈ ಒಂದು ಸೇವೆಯನ್ನು ಮಾಡಿರಿ. ಯಾಕಂದರೆ ನೀವು ಮಾಡುವಂಥ ಈ ಸೇವೆ ಏನೈತಲ್ಲ, ನಾಳಿನ ದಿನ ಏನೈತಿಲ್ಲ, ನಮ್ಮ ಮಹಾರಾಜರಿಗೋಸ್ಕರ ನಾವು ಸಮರ್ಪಣೆ ಮಾಡುವಂಥ ನಮ್ಮ ಮಹಾರಾಜರು ನಮ್ಮ ಜೀವನದಾಗ ಬಂದ ನಮ್ಮೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡಿ ಸದಾ ನಮ್ಮ ಜೊತೆ ಇರ್ತಾರೆ. ಸದಾ ನಮ್ಮ ನೆರಳಾಗಿ ನಮ್ಮ ಮಹಾರಾಜರು ನಮ್ಮ ಜೊತೆ ಇರ್ತಾರೆ. ಏನೇ ಕಷ್ಟ ಬಂದರೂ ನನ್ನ ಮಹಾರಾಜರು ಇದ್ದಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಐತಲ್ಲ, ಅದೋ ಒಂದು ಶಕ್ತಿ ನಮ್ಗೆ ಇವತ್ತಿನ ಮ್ಯಾಗ ಎಷ್ಟೇ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ನೀಡುವಂಥ ಶಕ್ತಿ ಮಹಾರಾಜರ ನಾಮಸ್ಮರಣೆದೈತೆ. ಹಾಗಾಗಿ ನಾಳೆ ನಾವು ಮಹಾರಾಜರಿಗೆ ಕೃತಜ್ಞತೆಯನ್ನು ಅಥವಾ ಮಹಾರಾಜಗೋಸ್ಕರ ಇವತ್ತು ನಾಳಿನ ಒಂದು ಸೇವೆಯನ್ನು ಮಾಡೋದಿತ್ತು ನೋಡಿ. ಪ್ರತಿಯೊಬ್ಬರ ತೆಗೂ ಸ್ವಾಮಿ ಚರಿತ್ರೆ ಸಾರಾಮೃತ ಈಗ ಎಲ್ಲರೂ ತರಿಸ್ಬೇಕು. ಆನ್ಲೈನ್ ಲಿಂಕ್ ಸಕಟ್ ನಾ ವಿಡಿಯೋಗಳ ಲಿಂಕ್ ಕೆಳಗೆ ಹಾಕಿರ್ತೇನೆ. ಸ್ವಾಮಿ ಚರಿತ್ರೆ ಸಾರಾಮೃತ ಭಾಳ ರೇಟ್ ಇಲ್ಲತ್ತದ, 51 ರೂಪಾಯಿನೇ, 52 ರೂಪಾಯಿ ಅಷ್ಟೇ ಐತಿ. ನಿಮ್ಮ ಊರಿಗೆ ಅಥವಾ ನಿಮ್ಮ ಎಲ್ಲ ಬಂದು ಹಾಕಬೇಕಾದ್ರೆ 100 ರೂಪಾಯಿ ಕೊರಿಯರ್ ಚಾರ್ಜ್ ಎಲ್ಲ ಹಿಡಿದು 100 ರೂಪಾಯಿ ಆಗ್ಬೋದು ಅಥವಾ 150 ರೂಪಾಯಿ ಆಗ್ಬೋದು. ಆದ್ರೆ ಆ ಚರಿತ್ರೆ ಆ ಗ್ರಂಥ ಏನೈತಿಲ್ಲ ನಿಮ್ಮ ಮನೆಯಾಗಿತ್ತಂದ್ರೆ ನಿಮ್ಮ ಎಷ್ಟೇ ಸೇವೆ ಆಗಲಿ ಏನಾಗಲು ಪ್ರತಿದಿನ 3 ಅಧ್ಯಾಯ ಓದ್ಕತ್ರಿ ಅಂದ್ರೆ ಖಂಡಿತ ನಿಮ್ಮ ಜೀವನದಾಗ ಬದಲಾವಣೆ ಆಗ್ತೈತೆ. ಹಾಗಾಗಿ ನಾಳೆ ತಪ್ಪದೆ ಕೂಡ ನಾವು ನಮ್ಮ ಒಂದು ಸ್ವಾಮಿ ಮಹಾರಾಜರ ಭಕ್ತರ ಹತ್ರ ಹೋಗಂದ್ರೆ ನಾಳೆ ಒಂದು ಅತ್ಯಂತ ಮಹತ್ವದ ದಿನ, ನಮ್ಮೆಲ್ಲರಿಗೂ ಒಂದು ದೀಪಾವಳಿ ಹಬ್ಬ ಇದ್ದಂಗೆ. ಯಾಕಂದ್ರೆ ಗುರು ಪೂರ್ಣಿಮೆ, ಗುರು ದೀಕ್ಷೆ ತೊಗೋದಿರ್ತೈತಿ, ಸ್ವಾಮಿ ಮಹಾರಾಜರ ಸೇವೆ ಮಾಡೋದಿರ್ತೈತಿ, ನಮಗಾಗುವಷ್ಟು ದಾನ ಮಾಡೋದಿರ್ತೈತಿ. ನಾಳೆ ಸ್ವಾಮಿಗೋಸ್ಕರ ನಾವು ನಮ್ಮ ಸೇವೆಯನ್ನು ಪ್ರತಿದಿನ ನಮಗೋಸ್ಕರ ಸೇವೆ ಮಾಡ್ತೀವಿ, ಆದ್ರೆ ನಾಳೆ ನಮ್ಮ ಸ್ವಾಮಿ ಮಹಾರಾಜರಿಗೋಸ್ಕರ ಸೇವೆ ಮಾಡುವಂಥ ಒಂದು ದಿನ ಆಗಿರ್ತೈತಿ. ಹಾಗಾಗಿ ನಾಳಿನ ದಿನ ತಪ್ಪದೆ ಸ್ವಾಮಿ ಚರಿತ್ರೆ ಸಾರಾಮೃತ ಒಂದು ಅಧ್ಯಾಯ ಮಾಡಿರಿ, ಒಂದು ಪಾರಾಯಣ ಮಾಡಿರಿ. ಸಂಪತ್ತು 1 ರಿಂದ 21 ಅಧ್ಯಾಯ ಒಂದು ಟೈಮ್ದಾಗ ಕೂತು ಒಂದೇ ಸಲ ಕೂತು ಮಾಡ್ಬೇಕಂತ ಇಲ್ಲ. ಯಾಕಂದ್ರೆ ನಾಳೆ ರವಿವಾರ ಇರೋದ್ರಿಂದ ಎಲ್ಲರದು ಸುಟ್ಟಿ ಇರ್ತೈತಿ, ಕೆಲ್ಸಕ್ಕೆ ಹೋಗೋದು ಅಥವಾ ಏನೋ ಮನ್ಯಾಗ ಎಲ್ಲರೂ ಇರ್ತಾರೆ ನಾಳೆ. ಹಾಗಾಗಿ ನೀವು ನಾಳೆ ಬೆಳಗ್ಗೆ ಅಥವಾ ಸಾಯಂಕಾಲ ಎನಿ ಟೈಮ್ ಹೋದ್ರಿ, ಆದರೆ ರಾತ್ರಿ 12 ಗಂಟೆಗೆ ಹೋದ್ರೆ ಭೀ ನಡೀತೈತಿ. ಆದರೆ ಮಧ್ಯಾಹ್ನ 12 ರಿಂದ 12:30 ತನಕ ಓದೋಂಗಿಲ್ಲ. ಆವಾಗ ದತ್ತ ಮಹಾರಾಜರ ಭಿಕ್ಷಾ ಟೈಮ್ ಇರ್ತೈತಿ. ಹಾಗಾಗಿ ಆ ಟೈಮ್ದಾಗ ಯಾವುದೇ ರೀತಿ ದತ್ತ ಸೇವೆಯನ್ನು ಮಾಡೋಂಗಿಲ್ಲ. ಯಾಕಂದ್ರೆ ಅವ್ರು ದತ್ತ ಮಹಾರಾಜರು ಭಿಕ್ಷಕ್ಕೆ ಹೋಗಿರ್ತಾರೆ. ಹಾಗಾಗಿ ಆ ಟೈಮ್ದಾಗ ಅವ್ರು ನೀವು ನೈವೇದ್ಯ ತೋರಿಸಿರಿ, ಆರತಿ ಮಾಡಿರಿ, ನಡಿತೈತಿ. ನಾಳೆ 3 ಸಲ ಸ್ವಾಮಿ ಮಹಾರಾಜರಿಗೆ ಬೆಳಗ್ಗೆ 8:00, 10:00, ಮಧ್ಯಾಹ್ನ 12:00, ಸಾಯಂಕಾಲ ಆರತಿ ನಿಮಗೆ ಯಾವ್ಯಾವ ಆರತಿ ಬರ್ತಾವಲ್ಲ ಅವು ಆರತಿಯನ್ನು ಮಾಡಿರಿ. ಮತ್ತು ಸ್ವಾಮಿ ಚರಿತ್ರೆ ಸಾರಾಮೃತ ಬೆಳಗ್ಗೆ ನಿಮ್ಗೆ ಒಂದೇ ಟೈಮ್ದಾಗ ಕೂತು ಎಲ್ಲ 21 ಅಧ್ಯಾಯ ಓದಕ್ಕಾದ್ರೆ ಹೋದ್ರೆ ಉತ್ತಮ. ಇಲ್ಪ ನಮ್ಮ ಮನೆ ಸಣ್ಣ ಹುಡುಗರ್ದಾವ ಅಥವಾ ಏನೋ ಕೆಲಸ ಇದೆ ಒಂದೇ ಟೈಮ್ದಾಗ ಹೋಗಲ್ಲ ಅಂದ್ರೆ ಬೆಳಗ್ಗೆ 7 ಅಧ್ಯಾಯ, ಮಧ್ಯಾಹ್ನ 7 ಅಧ್ಯಾಯ, ಸಾಯಂಕಾಲ 7 ಅಧ್ಯಾಯ, 23 ಅಧ್ಯಾಯ ಮುಗಿತಾವೆ. ಅಥವಾ ಬೆಳಗ್ಗೆ 14 ಅಧ್ಯಾಯ, ಸಂಜಿಕ 14 ಅಧ್ಯಾಯ ಅಂದರೆ 21 ಅಧ್ಯಾಯ ಮುಗಿತಾವೆ. ಇಲ್ಲಿಗೆ ನಿಮ್ಮ ಒಂದು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಕಂಪ್ಲೀಟ್ ಆಗ್ತೈತಿ. ಇದು ನಾವು ಸ್ವಾಮಿಗೋಸ್ಕರ ಮಾಡ್ಕತ್ತಂಥ ಸೇವೆ. ಇನ್ನು ತಾರಕ ಮಂತ್ರದ 11 ಸಲ, ತಾರಕ ಮಂತ್ರ 11 ಸಲ ಅನ್ನೋದ ನಿಶಂಕ ಹೋ ನಿರ್ಭಯ ಹೋ 5 ಪ್ಯಾರಾಗ್ರಾಫ್ ಐತಿ. ಆದರೆ ಅತ್ಯಂತ ಪ್ರಭಾವಶಾಲಿ ಸೇವಾ ಆಗೈತಿ, ಮಂತ್ರ ಐತಿ. ತಾರಕ ಮಂತ್ರವನ್ನು ಕೂಡ ನೀವು 11 ಸಲ ಅನ್ರಿ. ಅದ್ರ ಜೊತೆಗೆ ಸ್ವಾಮಿ ಚರಿತ್ರೆ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಇಷ್ಟೆಲ್ಲ ಸೇವೆ ಮಾಡೋದೈತಿ. ಅದ್ರ ಜೊತೆಗೆ ನೀವು ನಾಳೆ ನಿಮ್ಮ ಗುರುಬಲ ಸ್ಟ್ರಾಂಗ್ ಆಗಬೇಕು ನೋಡಿ. ಕೆಲವೊಂದು ಜನಕ್ಕೆ ನಾವು ಗುರುಬಲ ಸ್ಟ್ರಾಂಗ್ ಇತ್ತಂದ್ರೆ ಯಾವುದೇ ಕೆಲಸ ಮಾಡಿದ್ರು ಅದು ಯಶಸ್ವಿ ಆಗ್ತೈತಿ. ಒಂದೊಳಗೆ ನಾವು ಎಲ್ಲೋ ಒಂದು ಕುಂಡ್ಲಿ ಎಲ್ಲ ಕೇಳ್ಕೋದಾಗ ನಿಮ್ಮ ಗುರುಬಲ ಇಲ್ಲ, ಗುರುಬಲ ವೀಕ್ ಐತಿ, ಅಥವಾ ನಿಮ್ಗೆ ಗುರುವಿನ ಅನುಗ್ರಹ ಇಲ್ಲ, ನಿಮ್ಮ ಕುಂಡ್ಲ್ಯಾಗ ಗುರು ಈಗ 8ನೇ ಸ್ಥಾನದಾಗಿದ್ದ 12ನೇ ಸ್ಥಾನದಾಗಿದ್ದ ಅಂತ ಹೇಳ್ತಿರ್ತಾರೆ. ಆವಾಗ ನಾವು ಗುರುವಿನ ಸೇವೆಯನ್ನು ಮಾಡ್ತಿರ್ತೇವೆ. ಗುರುವಿನ ಸೇವೆ ಮಾಡಬೇಕು, ಗುರುವಿನ ಅನುಗ್ರಹ ಗುರುವಿನ ಕೃಪಾ ನಮ್ಮ ಮ್ಯಾಗ ಆಗ್ಬೇಕಂದ್ರೆ ನಾವು ಸೇವೆ ಮಾಡಬೇಕು ಅಂದ ಇನ್ನೊಂದು ದಾನ ಮಾಡಬೇಕು. ಇವು 2 ಮಾರ್ಗಗಳು ಇದಾವೆ, ಅಥವಾ ಬೇರೆ ಯಾವುದೇ ಉಪಾಯಗಳು ಯಾವುದೇ ಮಾರ್ಗಗಳಿಲ್ಲ. ಅಥವಾ ಹಾಗಾಗಿ ನೀವು ಎಷ್ಟು ಆಗ್ತೈತಿ ಅಷ್ಟು ಸೇವೆಯನ್ನು ಮಾಡಿರಿ. ಗುರುವಿನ ಸೇವೆ ಮಾಡ್ಕತ್ರ ಗುರುವಿನ ಅನುಗ್ರಹ ಖಂಡಿತ ನಿಮಗೆ ಆಗ್ತೈತಿ. ಹಾಗಾಗಿ ನಾಳೆ ನಮ್ಮ ಗುರುವಿನ ಸೇವೆ ಮಾಡೋದೈತಿ. ಸ್ವಾಮಿ ಚರಿತ್ರೆ ಸಾರಾಮೃತ, ತಾರಕ ಮಂತ್ರ, ಸ್ವಾಮಿ ಮಹಾರಾಜರ ನಾಮಸ್ಮರಣೆ, ಅದ್ರ ಜೊತೆಗೆ ದತ್ತ ಮಹಾರಾಜರ ಸೇವೆ ನೋಡ್ರಿ. ದತ್ತ ಮಹಾರಾಜರ ಗುರುಚರಿತ್ರೆ 14ನೇ 18ನೇ ಅಧ್ಯಾಯ ಕೂಡ ಓದ್ಬೋದು. ಅಥವಾ ಲಘು ಗುರುಚರಿತ್ರೆ ಗ್ರಂಥಗಳು ಸಿಗ್ತಾವೆ. ಸಂಪೂರ್ಣ ಗುರುಚರಿತ್ರೆ ಏನಿರ್ತೈತಿಲ್ಲ ಅದು ಒಂದೇ ದಿವಸದಾಗ ಅಂದರೆ 52 ಅಧ್ಯಾಯ 53 ಅಧ್ಯಾಯ ಏನು ಇಳಿದಾವಲ್ಲ ಸಂಪೂರ್ಣ, ಅವು ಸಣ್ಣ ಅಂದರೆ ಶಾರ್ಟ್ಕಟ್ಟಾಗಿ ಲಘು ಗುರುಚರಿತ್ರೆ ಸಿಗ್ತಾವೆ. ಅದನ್ನು ಕೂಡ ನೀವು ಪಾರಾಯಣ ಮಾಡ್ಬೋದು. ಅದ್ರ ಜೊತೆಗೆ ದತ್ತ ಬಾಬುನಿ ಅಂತ ಹೇಳಿ ದತ್ತ ಮಹಾರಾಜರ ಒಂದು ಶ್ಲೋಕ ಐತೆ, ಅದನ್ನು ಓದ್ಬೋದು. ಅದ್ರ ಜೊತೆಗೆ ಘೋರ ಕಷ್ಟೋದ್ಧರಣ ಸ್ತೋತ್ರ ಕೂಡ ನಾಳೆ 21 ಸಲ 51 ಸಲ ಪಠಣ ಮಾಡಕ್ಕೆ. ಇವೆಲ್ಲ ಸೇವೆಗಳು ನಿಮಗೆ ಕೇಳಕ್ಕೆ ಭಾಳ ದೊಡ್ಡ ಅನಿಸ್ತಾವೆ, ಆದ್ರೆ ಮಾಡಕ್ಕೆ ಕೂತಂದ್ರೆ ಭಾಳ ಅಂದ್ರೆ 1 ತಾಸು ಅಥವಾ 1.5 ತಾಸು ಇಷ್ಟೆಲ್ಲ ನಾವು ನಮ್ಮ ಜೀವನದಾಗ ನಮ್ಮ ಗುರು ನಮಗೆಲ್ಲವನ್ನ ಕೊಡ್ತಿರ್ತಾರೆ. ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನ ನಮ್ಮ ಗುರು ನಮ್ಗೆ ಅನುಗ್ರಹ ಮಾಡ್ತಿರ್ತಾರೆ. ಅವ್ರಿಗೋಸ್ಕರ ಒಂದು ದಿವಸ ನಾವು ಸೇವೆ ಮಾಡೋದ್ರಾಗ ಏನು ತಪ್ಪಿಲ್ಲ. ಹಾಗಾಗಿ ನಿಮ್ಗೆ ನೈವೇದ್ಯ ಏನು ಮಾಡ್ತಿರಲ್ಲ, ನಿಮ್ಮ ಮನ್ಯಾಗ ಸ್ವೀಟ್ ಆಗಲಿ ಏನಾಗಲಿ, ನಿಮ್ಮ ಕಡೆ ಏನೇನು ನೈವೇದ್ಯ ಆಗ್ತಿತ್ತಲ್ಲ ಅದನ್ನ ನೈವೇದ್ಯನ ಮಾಡಿ ನಿಮ್ಮ ಸುತ್ತಮುತ್ತ ಸ್ವಾಮಿ ಮಹಾರಾಜರ
ಕೇಂದ್ರಗಳಿದ್ದು ಅಂದ್ರೆ ನಾಳೆ ಸ್ವಾಮಿ ಮಹಾರಾಜರ ಕೇಂದ್ರದಾಗ ಗುರು ದೀಕ್ಷೆ ತಗೋ ಕಾರ್ಯಕ್ರಮ ಕೂಡ ಇರ್ತೈತಿ. ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಅನೇಕ ಸೇವಾಗಳು ಇರ್ತಾವೆ. ನಿಮ್ಗೆ ಅವಕಾಶ ಸಿಕ್ತಂದ್ರೆ ಅದ್ರಾಗೆಲ್ಲ ಭಾಗವಹಿಸಿರ. ಅಲ್ಲಿ ಕೆಲವೊಂದು ಪ್ರಶ್ನೋತ್ತರ ಕಾರ್ಯಕ್ರಮಗಳು ಕೂಡ ನಡೀತಿರ್ತಾವೆ. ನಿಮ್ಗೆ ಏನು ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನು ಕೂಡ ನೀವು ಪ್ರಶ್ನೋತ್ತರ ಮುಖಾಂತರ ಅಲ್ಲಿಗೆ ನೀಡುವಂಥ ಸೇವೆ ಮುಖಾಂತರ ಕೂಡ ನೀವು ಪರಿಹಾರ ಮಾಡ್ಕೋಬೋದು. ನೈವೇದ್ಯ ಏನೇನು ಬೇಕಾದ್ರೆ ನಿಮ್ಮ ಮನ್ಯಾಗ ಏನು ನಿಮ್ಗೆ ಮಾಡೋಕ್ಕಾಗ್ತೈತಿಲ್ಲ ಅದನ್ನು ನೈವೇದ್ಯ ಸ್ವೀಟಾಗಿ ನೈವೇದ್ಯ ಮಾಡಿ ಇಡ್ರಿ. ಅದನ್ನು ನೀವು ಮನ್ಯಾಗ ಎಲ್ಲರೂ ಗ್ರಹಣ ಮಾಡಿರಿ. ಅದ್ರ ಜೊತೆಗೆ ನಾಳೆ ನಿಮ್ಗೆ ನಾಳೆ ಹುಣ್ಣಿವಾಗಿರೋದ್ರಿಂದ ಸತ್ಯನಾರಾಯಣ ಪೂಜೆ ಪ್ರತಿ ತಿಂಗಳು ಮಾಡ್ತಿರ್ತೀರಿ. ಇವತ್ತು ಸತ್ಯನಾರಾಯಣ ಪೂಜೆ ಇವತ್ತು ಸಾಯಂಕಾಲ ಮಾಡೋದೈತಿ. ಯಾಕಂದರೆ ಇವತ್ತು ಸಾಯಂಕಾಲ 6 ಗಂಟೆಗೆ ಹುಣ್ಣಿಮೆ ಆರಂಭ ಆಗಿ ನಾಳೆ ಮಧ್ಯಾಹ್ನ 3 ಗಂಟೆ ಮುಂದೆ ಹುಣ್ಣಿಮೆ ಮುಕ್ತಾಯ ಆಗೋದೈತಿ. ಹಾಗೆ ಸಂಜೆಗೆ ಹುಣ್ಣಿಮೆ ಹತ್ತೋಂಗಿಲ್ಲ. ಹಾಗಾಗಿ ಸತ್ಯನಾರಾಯಣ ಪೂಜೆನ ಇವತ್ತು ಸಾಯಂಕಾಲ ಮಾಡೋದೈತಿ. ಮತ್ತು ಹುಣ್ಣಿಮೆ ಉಪವಾಸ ಏನು ಮಾಡೋದೈತಿ ನಾಳೆ ಮಾಡೋದೈತಿ. ಅದ್ರ ಜೊತೆಗೆ ಕುಂಕುಮಾರ್ಚನೆ ಮಾಡಿ ನಾವು ನಮ್ಮ ಕುಲದೇವತೆ ಮೂರ್ತಿ ಮ್ಯಾಗ ನಾವು ಆ ಫೋಟೋ ಮ್ಯಾಗ ಪ್ರತಿ ಹುಣ್ಣಿಮೆಗೆ ಕುಂಕುಮಾರ್ಚನೆಯನ್ನು ಮಾಡ್ತಿರ್ತೇವೆ. ಹಾಗಾಗಿ ನಾಳೆ ಲಕ್ಷ್ಮೀ ಮೂರ್ತಿ ಮ್ಯಾಗ ಆಗಲಿ ಅಥವಾ ನಿಮ್ಮ ಕುಲದೇವತೆ ಮೂರ್ತಿ ಮ್ಯಾಗ ನೀವು ಇದು ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಬೋದು. ಇಷ್ಟೆಲ್ಲ ಸೇವೆಯನ್ನು ಎಷ್ಟಾದೈತೆ ಅಷ್ಟು ಸೇವೆಯನ್ನು ಮಾಡಿರಿ, ಎಷ್ಟಾದೈತೆ ಅಷ್ಟು ಸೇವೆಯನ್ನು ಪ್ರಸಾರ ಮಾಡಿರಿ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ಕೋತೀನಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ವಿಡಿಯೋನ ಶೇರ್ ಮಾಡಿರಿ. ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರು ಸಮರ್ಪಣೆ ಮಾಡ್ಕೋದೇನು. ಶ್ರೀ ಸ್ವಾಮಿ ಸಮರ್ಥ.